ಹೆಲ್ಮೆಟ್ ಹೇಗೂ ಯೂಸ್ ಮಾಡ್ತೇವೆ ಯಾಕಂತ ಹೇಳಿ ಮೋಟೋ ಲಾಗಿಂಗ್ ಅಲ್ಲಿ ಮತ್ತೊಂದು ಇಂಪಾರ್ಟೆಂಟ್ ಪಾಯಿಂಟ್ ಅಂತ ಹೇಳಿದ್ರೆ ಮೋಟೋ ಲಾಗಿಂಗ್ ಮಾಡ್ಲಿಕ್ಕೆ ಇದಿಷ್ಟು ಬೇಸಿಕ್. ಹಾಯ್ ಎಲ್ಲರಿಗೂ, ನನ್ನ ಒಂದು ಹೊಸ ಚಾನಲ್ಗೆ ಸ್ವಾಗತ. ನನ್ನ ಹೆಸರು ಕಾರ್ತಿಕ್ ಅಂತ. ಒಂದು ಯೂಟ್ಯೂಬ್ ಬ್ಲಾಗ್ ಸ್ಟಾರ್ಟ್ ಮಾಡುವ ಅಂತ ಇತ್ತು. ಹಾಗೆ ನಾನಿಲ್ಲಿ ಚೂಸ್ ಮಾಡಿದ ಕೆಟಗರಿ ಮೋಟೋ ವ್ಲಾಗಿಂಗ್. ಯಾಕಂತ ಹೇಳಿದ್ರೆ ನನಗೆ ಅದರ ಬಗ್ಗೆ ಸ್ವಲ್ಪ ನಾಲೆಡ್ಜ್ ಇದೆ ಹಾಗೂ ಬೈಕ್ಸ್ ಅಂದರೆ ಇಷ್ಟ. ಸೊ ಮೋಟೋ ವ್ಲಾಗಿಂಗ್ ಅಂತ ಹೇಳಿದ್ರೆ ಈಸ್ ಅ ಟೈಪ್ ಆಫ್ ವಿಡಿಯೋ ಬ್ಲಾಗಿಂಗ್ that focuses on motorcycles and riding experiences. ಸೊ ಹಾಗಿದ್ರೆ ಇವತ್ತಿನ ವಿಡಿಯೋದಲ್ಲಿ ನಾವು ಒಂದು ಮೋಟೋ ವ್ಲಾಗಿಂಗ್ ಸ್ಟಾರ್ಟ್ ಮಾಡಬೇಕಿದ್ರೆ ಬೇಕಾಗುವ ಬೇಸಿಕ್ ಕ್ರೈಟೀರಿಯಾಸ್ ಬಗ್ಗೆ ಡಿಸ್ಕಸ್ ಮಾಡುವ. ಸೊ ಮೋಟೋ ವ್ಲಾಗಿಂಗ್ ಮಾಡಬೇಕಂದ್ರೆ ಫಸ್ಟ್ ಬೇಕಾಗುವಂಥದ್ದು ಒಂದು ಮೋಟಾರ್ ಸೈಕಲ್, ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಕೊಡುವಂಥ ಬೈಕ್ ನಿಮ್ಮ ಹತ್ರ ಇದ್ದರೆ ಅದು ನಿಮ್ಮ ಮೋಟೋ ವ್ಲಾಗಿಂಗ್ನ ಮೇನ್ ಕ್ಯಾರೆಕ್ಟರ್ ಆಗಿರ್ತದೆ. ಆಮೇಲೆ ಸೆಕೆಂಡ್ ಪಾಯಿಂಟ್ ಆಕ್ಸೆಸರೀಸ್. ಇದರಲ್ಲಿ ಮೇನ್ ಆಗಿ ಬೇಕಾಗೋದು ಹೆಲ್ಮೆಟ್, ಕ್ಯಾಮರಾ ಹಾಗೂ ಮೈಕ್ರೋಫೋನ್. ಇಲ್ಲಿ ನಿಮ್ಮ ಹತ್ರ ಸದ್ಯಕ್ಕೆ ಕ್ಯಾಮರಾಕ್ಕೆ ಇನ್ವೆಸ್ಟ್ ಮಾಡುವ ಬಜೆಟ್ ಇಲ್ಲ ಅಂತಂದರೆ ಒಂದು ಒಳ್ಳೆ ವಿಡಿಯೋ ಕ್ವಾಲಿಟಿ ಇರುವಂಥ ಮೊಬೈಲ್ ಕೂಡ ಯೂಸ್ ಮಾಡ್ಬೋದು. ನೆಕ್ಸ್ಟ್ ಪಾಯಿಂಟ್ ಕಂಟೆಂಟ್. ಇಲ್ಲಿ ಮೋಟೋ ವ್ಲಾಗಿಂಗ್ನಲ್ಲಿ ಕಂಟೆಂಟ್ ನಿಮ್ಮದೇ ಆಯ್ಕೆ ಆಗಿರ್ತದೆ. ಎಕ್ಸಾಂಪಲ್ ಹೇಳಬೇಕು ಅಂತಂದರೆ, ನೀವು ವೀಕೆಂಡ್ ರೈಡ್ ಹೋಗ್ತೀರಾ ಅಂತಂದರೆ ನೀವು ರೈಡಿಂಗ್ ಎಕ್ಸ್ಪೀರಿಯನ್ಸ್ ಹಾಗೂ ಹೋದ ಪ್ಲೇಸನ್ನು ಎಕ್ಸ್ಪ್ಲೋರ್ ಮಾಡ್ತೀರಾ, ಅಥವಾ ಡೈಲಿ ಕಾಲೇಜ್ ಆರ್ ಜಾಬ್ ಹೋಗ್ತೇನೆ ಡೈಲಿ ವ್ಲಾಗ್ ಮಾಡ್ಬೋದು ಅಂತಿದ್ರೆ ಮಾಡ್ಬೋದು. ನಾನು ಎಕ್ಸಾಂಪಲ್ ಹೇಳಿದಷ್ಟೇ. ಸೊ ಹಾಗೆ ಕಂಟೆಂಟ್ ನಿಮ್ಮ ಚಾಯ್ಸ್. ನಾವು ಕೊಡುವಂತಹ ಒಂದು ಹೈ ಕ್ವಾಲಿಟಿ ಕಂಟೆಂಟ್ ಇಲ್ಲಿ ನಮ್ಮ ಗ್ರೋತಿಗೆ ಸಹಾಯ ಮಾಡ್ತದೆ. ನೆಕ್ಸ್ಟ್ ಸ್ಕಿಲ್ಸ್ ಬಗ್ಗೆ ಹೇಳೋದಾದರೆ, ಇಲ್ಲಿ ನಮಗೆ ರೈಡಿಂಗ್ ಸ್ಕಿಲ್ ಹಾಗೂ ಒಂದು ಬೇಸಿಕ್ ಎಡಿಟಿಂಗ್ ಸ್ಕಿಲ್ ಬೇಕಾಗ್ತದೆ. ಮೋಟೋ ವ್ಲಾಗಿಂಗಲ್ಲಿ ಮತ್ತೊಂದು ಇಂಪಾರ್ಟೆಂಟ್ ಪಾಯಿಂಟ್ ಅಂತ ಹೇಳಿದರೆ ಅದು ಸೇಫ್ಟಿ. ಇದರಲ್ಲಿ ಸೇಫ್ಟಿಗೆ ನಾವು ಪ್ರಿಫರೆನ್ಸ್ ಕೊಡಬೇಕಾಗ್ತದೆ. ಹೆಲ್ಮೆಟ್ ಹೇಗೂ ಯೂಸ್ ಮಾಡ್ತೇವೆ ಯಾಕಂತ ಹೇಳಿದರೆ ನಾವು ಕ್ಯಾಮರಾ ಅಲ್ಲೇ ಫಿಕ್ಸ್ ಮಾಡಿರ್ತೇವೆ. ಇಲ್ಲಿ ಟ್ರಾಫಿಕ್ ರೂಲ್ಸ್ಗಳನ್ನು ಫಾಲೋ ಮಾಡೋದು ಕೂಡ ಇಂಪಾರ್ಟೆಂಟ್ ಆಗಿರ್ತದೆ. ಸೊ ಮೋಟೋ ವ್ಲಾಗಿಂಗ್ ಮಾಡಲಿಕ್ಕೆ ಇದಿಷ್ಟು ಬೇಸಿಕ್ ಆ್ಯಂಡ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ಆಗಿರ್ತದೆ. ಸೊ ಇದೇ ನನ್ನ ಸ್ಟಾರ್ಟಪ್ ಮೋಟೋ ವ್ಲಾಗಿಂಗ್ ಸೆಟಪ್. ನಾನಿಲ್ಲಿ iPhone 11 ಯೂಸ್ ಮಾಡ್ತಿದ್ದೇನೆ. ಹಾಗೆ ಇದು ಕ್ಯಾಮ್ರಾ ಮೌಂಟ್ ಅಂತ ಆನ್ಲೈನಲ್ಲಿ ಸಿಗ್ತದೆ, ಅರೌಂಡ್ 400 ಒಳಗೆ. ಅದು ವಿತ್ ಮೊಬೈಲ್ ಹೋಲ್ಡರ್ ಸಿಗ್ತದೆ. ಸೊ ನಾನು ಕೂಡ ಜಸ್ಟ್ ರೆಡಿ ಮಾಡಿದ್ದಷ್ಟೇ, ಇನ್ನು ನೋಡಬೇಕು ಹೇಗೆ ಬರ್ತದೆ ವಿಡಿಯೋ ಫುಟೇಜ್ ಅಂತ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಕೊಟ್ಟಿರುವ ಇನ್ಫಾರ್ಮೇಷನಲ್ಲಿ ಏನಾದರೂ ಮಿಸ್ಟೇಕ್ಗಳಿದೆ ಅಂತ ಅನಿಸಿದರೆ ಸಾರಿ. ಹಾಗೆ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅಂತ ಅನಿಸಿದರೆ ಲೈಕ್ ಮಾಡಿ, ಹಾಗೂ ಮೋಟೋ ವ್ಲಾಗ್ ಮಾಡಬೇಕು ಅಂತ ಹೇಳ್ತಿರುವ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ